ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಟೈಪ್ 1ರಿಂದ ಟೈಪ್ 40 ನಾಗರಿಕತೆಯ 3ನೇ ಮುಂದುವರೆದ ಭಾಗವನ್ನು ನಾವು ಇಂದು ನೋಡೋಣ. ಅನಂತ್ ಭಾಯಿಯವರು ಬಾಪೂಜಿಯವರಿಗೆ ಕೇಳ್ತಾರೆ, ಬಾಪೂಜಿ, ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಆಯಿತು ಅಂದಾಗ ಬಾಪೂಜಿಯವರು ಹೇಳ್ತಾರೆ, ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿಯಾಗಿದ್ದು, ನಾನು ವಕೀಲ ವೃತ್ತಿಯನ್ನು ಮಾಡುತ್ತಿದ್ದಾಗ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಬೇಕಾಗಿ ಬರ್ತಿತ್ತು. ಆ ಸಂದರ್ಭಗಳಲ್ಲಿ ಹಣವಂತರ ಮನೆಗೆ ಹೋಗಿ ರೇಡ್ ಮಾಡುವಾಗ ಹಣವಂತರು ಹಾರ್ಟ್ ಅಟ್ಯಾಕ್ ಆಗಿ ಸಾಯುತ್ತಿದ್ದುದನ್ನು ನಾನು ನೋಡಿದ್ದೇನೆ. ಯಾವ ಹಣಕ್ಕಾಗಿ ಮನುಷ್ಯ ಹಗಲು ರಾತ್ರಿ ಪರಿಶ್ರಮವನ್ನು ಪಡುತ್ತಾನೆಯೋ ಆ ಹಣವೇ ಅವನ ಜೀವನವನ್ನು ಬಲಿಯಾಗಿ ತೆಗೆದುಕೊಳ್ಳುತ್ತದೆ. ಹಣಕ್ಕೆ ಯಾವುದೇ ರೀತಿಯ ಮೌಲ್ಯ ಇಲ್ಲ. ಇದನ್ನೆಲ್ಲ ನಾನು ಕಂಡಿದ್ದೇನೆ. ಈ ಜಗತ್ತನ್ನೇ ನಾನು ಬದಲಾಯಿಸಿಬಿಡಬೇಕು ಎಂದು ನನಗೆ ಅನಿಸುತ್ತಿತ್ತು. ಆಗ ನಾನು ಹಗಲು ರಾತ್ರಿ ಎನ್ನದೇ ಧ್ಯಾನವನ್ನು ಮಾಡತೊಡಗಿದೆ. ಈ ಬ್ರಹ್ಮಾಂಡದಲ್ಲಿ, ಈ ಜಗತ್ತಿನಲ್ಲಿ ಪ್ರಳಯಗಳು, ಯುಗಗಳ ಬದಲಾವಣೆ, ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ, ಈ ರೀತಿಯ ಜಗತ್ತು ಬೇಡವೇ ಬೇಡ. ಸದಾ ಅಮರ ಲೋಕ, ಅಮರ ಶಾಂತಿ, ಪರಮ ಶಾಂತಿ ಇರುವಂತಹ ಜಗತ್ತು ನನಗೆ ಬೇಕು ಎನಿಸುತ್ತಿತ್ತು. ಅನಂತ್ ಭಾಯಿಯವರ ಪ್ರಶ್ನೆ ಈಗ ಈ ರೀತಿ ಇದೆ, ಬಾಪೂಜಿ, ನನ್ನ ಬಳಿ ತುಂಬ ಜನ ಕೇಳ್ತಾ ಇರ್ತಾರೆ, ಸಂಪೂರ್ಣ ಈ ಮಲ್ಟಿವರ್ಸ್ ಬದಲಾಗುವುದು ಯಾವಾಗ? ಬಾಪೂಜಿಯವರ ಉತ್ತರ ಈ ರೀತಿ ಇದೆ, ಸಮಯ ಅನ್ನುವುದು ನಮ್ಮ ಕೈಯಲ್ಲಿಲ್ಲ. ನನಗೆ ಅನಿಸುವುದೇನೆಂದರೆ, ಈ ಜಗತ್ತು ಇನ್ನೂ ಹೆಚ್ಚೆಂದರೆ 2 ಅಥವಾ 3 ವರ್ಷ ಮಾತ್ರ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯವಿದೆ. ಜನರು ಜ್ಞಾನವನ್ನು ಕೇಳುತ್ತಾ ಇದ್ದಾರೆ, ಆದರೆ ಅದರ ಪ್ರಭಾವಕ್ಕೆ ಒಳಗಾಗುತ್ತಿಲ್ಲ, ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಿಲ್ಲ. ರಾಮ ಮಂದಿರದಿಂದಾಗಿ ರಾಮನ ಅಲೆ ಎಲ್ಲೆಡೆ ತುಂಬಿಕೊಂಡಿತು. ಅದರಂತೆ ಬರಲಿರುವ ಸಮಯದಲ್ಲಿ ಈ ಪರಮ ಜ್ಞಾನ, ಬೇಹದ್ನ ಜ್ಞಾನ ಒಂದೇ ರಾತ್ರಿಯಲ್ಲಿ ಈ ಪರಮ ಜ್ಞಾನ ಎಲ್ಲೆಡೆ ಆವರಿಸಿಕೊಳ್ಳಲಿದೆ. ಜ್ಞಾನದ ಅಲೆ ಎಲ್ಲೆಡೆ ತುಂಬಿಕೊಳ್ಳಲಿದೆ. ಅನಂತ್ ಭಾಯಿಯವರು ಕೇಳ್ತಾರೆ, ಬಾಪೂಜಿ, ಮೋದಿಯವರು ಪ್ರಧಾನಮಂತ್ರಿಯಾಗಿ ಬರುವುದಕ್ಕೂ ಮುಂಚೆ ಈ ರಾಮರಾಜ್ಯ ಅಥವಾ ರಾಮನ ಒಂದು ಹೆಸರು, ಆ ಒಂದು ಅಲೆ ಎಲ್ಲಿಯೂ ಇರಲಿಲ್ಲ. ಮೋದಿಯವರು ಬಂದ ಮೇಲೆ ನಾವು ಇದನ್ನೆಲ್ಲ ಕಾಣುತ್ತಿದ್ದೇವೆ. ಹಾಗಾದರೆ ನೀವು ಹೇಳ್ತಾ ಇದ್ದೀರಾ ಬೇಹದ್ನ ಪರಮ ಜ್ಞಾನದ ಅಲೆ ಈಗ ಏಳಲಿದೆ ಅಂತ. ಈ ಪರಮ ಜ್ಞಾನವನ್ನು ಜಗತ್ತಿನಲ್ಲಿ ಹರಡುವವರು ಯಾರು? ಬಾಪೂಜಿಯವರು ಹೇಳ್ತಾರೆ, ಬೇಹದ್ನ ಜ್ಞಾನಿ ಮಕ್ಕಳು ಇದನ್ನು ಮಾಡಲಿದ್ದಾರೆ. ಜ್ಞಾನವನ್ನು ಪ್ರಚಾರ ಮಾಡಿ ಜ್ಞಾನದಾನ, ಮಹಾದಾನ ಎಂದು ಜಗತ್ತಿನಲ್ಲಿ ಕೋಟಿ ಕೋಟಿ ಜನರಿಗೆ ಈ ಜ್ಞಾನವನ್ನು ತಲುಪುವಂತೆ ನಮ್ಮ ಬೇಹದ್ನ ಜ್ಞಾನಿ ಮಕ್ಕಳು ಮಾಡಲಿದ್ದಾರೆ. ಯಾರು ಈ ಜ್ಞಾನವನ್ನು ಜಗತ್ತಿನೆಲ್ಲೆಡೆ ಹರಡಲಿಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಬೇಹದ್ನ ಅವಿನಾಶಿ ಭಾಗ್ಯವು ಸೃಷ್ಟಿಯಾಗುತ್ತಿದೆ. ಬೇಹದ್ನ ಭಾಗ್ಯ ಎಂದರೆ ಅವಿನಾಶಿ ಪರಂ ಲೈಟನ್ನು ಗಳಿಸುವುದು ಎಂದರ್ಥ. ಈಗ ಪರಿವರ್ತನೆಯ ಸಮಯ. ಆತ್ಮಕ್ಕೆ ಬೇಕಾಗಿರುವುದು ಪರಮ ಲೈಟ್. ಪರಮ ಲೈಟನ್ನು ಯಾರು ಪಡೆದುಕೊಳ್ಳುತ್ತಾರೋ ಅವರೇ ಇಲ್ಲಿಂದ ಮೇಲೆ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ನೀವೆಲ್ಲರೂ ಬೇಹದ್ ಕಲಾದ ಪರಂ ಪವರನ್ನು ಪಡೆದುಕೊಳ್ಳಿ. ನಿಮಗೆ ಇಲ್ಲಿ ಒಂದು ಸ್ಥೂಲದಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನೀವು ಸ್ಥೂಲವಾದದ್ದನ್ನು ನೀಡಿ ಮತ್ತು ಬೇಹದ್ನ ಪರಂ ಲೈಟನ್ನು ತೆಗೆದುಕೊಳ್ಳಿ. ಈಗ ನಾವು ಸಿವಿಲೈಜೇಷನ್ನ ಬಗ್ಗೆ ಮಾತನಾಡೋಣ. ಟೈಪ್ 2 ಸಿವಿಲೈಜೇಷನ್ನಲ್ಲಿ ಸಂಪೂರ್ಣವಾಗಿ ಸ್ಟಾರ್ನ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿದರೆ ಒಂದು ಸೋಲಾರ್ ಸಿಸ್ಟಮ್ನಿಂದ ಇನ್ನೊಂದು ಸೋಲಾರ್ ಸಿಸ್ಟಮ್ಗೆ ಹೋಗಬಹುದು ಅಷ್ಟೇ. ದೇವಿ ಪುರಾಣದಲ್ಲಿ ಮಹಾದೇವಿಯು ಬ್ರಹ್ಮನಿಗೆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತೋರಿಸುತ್ತಾಳೆ. ಆ ವಾಹನವು ಟೈಪ್ 2 ಸಿವಿಲೈಜೇಷನ್ಗೆ ಸೇರಿದೆ. ಅನಂತ್ ಭಾಯಿಯವರು ಹೇಳ್ತಾರೆ, ಅಂದರೆ ರಾವಣನ ವಾಹನಕ್ಕಿಂತ ಸುಪೀರಿಯರ್ ಅಂತ ಆಯಿತು ಬಾಪೂಜಿಯವರು ಹೇಳುತ್ತಾರೆ.
ಅದೆಲ್ಲವೂ 10 ಕಲಾದ ವಾಹನ. 8ರಿಂದ 10 ಕಲಾಗಳಲ್ಲಿರುವಂಥದ್ದೆಲ್ಲ ಟೈಪ್ 2 ಆಗಿರುತ್ತದೆ. ಮಹಾಶಕ್ತಿ ಅಂದರೆ ಬ್ರಹ್ಮಾಂಡದ ಬ್ರಹ್ಮ ವಿಷ್ಣು ಶಂಕರರ ರಚಯಿತ ಅಂತಂದರೆ ಸೃಷ್ಟಿಕರ್ತಳು. ಅವಳು ಮಹಾಬ್ರಹ್ಮಾಂಡದ ಆದಿಶಕ್ತಿಯಾಗಿದ್ದಾಳೆ. ಮಹಾಶಕ್ತಿ ಮತ್ತು ಮಹಾಶಿವರು ಟೈಪ್ 2ನಲ್ಲಿ ಬರುತ್ತಾರೆ. ಅವರ ವಾಹನಗಳು ಪರಮತತ್ವದ ಲೈಟ್ನ ವಾಹನಗಳಾಗಿರುತ್ತವೆ. ಗ್ಯಾಲಕ್ಸಿಯನ್ನು ಕ್ರಾಸ್ ಮಾಡಬೇಕೆಂದರೆ 10 ಕಲಾ ಪವರ್ಗಿಂತಲೂ ಹೆಚ್ಚು ಪವರ್, ಕಡಿಮೆ ಅಂದರೂ ಸಹ 11ರಿಂದ 12 ಕಲಾ ಬೇಕಾಗ್ತದೆ. ಇದು ಕ್ಲಸ್ಟರ್ ಆಫ್ ಗ್ಯಾಲಕ್ಸಿ ಅಂದರೆ ಟೈಪ್ 3ನಲ್ಲಿ ಬರುತ್ತದೆ. ನಮ್ಮ ಮಲ್ಟಿವರ್ಸ್ 100 ಕಲಾ ಪವರ್ನಲ್ಲಿದೆ. 100 ಕಲಾ ಇದ್ದರೆ ಈ ಮಲ್ಟಿವರ್ಸ್ನಲ್ಲಿ ಎಲ್ಲಾದರೂ ಸಹ ಆತ್ಮಗಳು ಓಡಾಡಬಹುದು. 100 ಕಲಾದ ಮಲ್ಟಿವರ್ಸನ್ನು ಕ್ರಾಸ್ ಮಾಡುವುದಕ್ಕೆ, ಇಲ್ಲಿಂದ ಹೊರಗಡೆ ಹೋಗಿ ಬೇರೆ ಮಲ್ಟಿವರ್ಸ್ಗೆ ಹೋಗುವುದಕ್ಕೆ ಡಬಲ್ ಪವರ್ ಬೇಕಾಗುತ್ತದೆ. ಅಂದರೆ 200 ಕಲಾ ಬೇಕಾಗುತ್ತದೆ. ನಂತರದಲ್ಲಿ ಬಾಪೂಜಿಯವರು ಕೊನೆಯದಾಗಿ ಹೇಳ್ತಾರೆ, ನಮ್ಮ ಬಳಿ ಬಹಳ ಕಡಿಮೆ ಬೇಹದ್ನ ಆತ್ಮರಿದ್ದಾರೆ. ಎಲ್ಲರೂ ಸೇರಬೇಕು, ಎಲ್ಲರೂ ಜ್ಞಾನವನ್ನು ಪಡೆಯಬೇಕು. ಇಲ್ಲಿ ಎಷ್ಟು ನೋಡುತ್ತಿದ್ದೀರೋ ಎಲ್ಲರೂ ತೊಡಗಿಸಿಕೊಳ್ಳಿ. ಅಂದರೆ ಈ ವಿಡಿಯೋವನ್ನು ನೋಡುತ್ತಿರುವವರೆಲ್ಲರೂ ಈ ಜ್ಞಾನಕ್ಕೆ ಬನ್ನಿ. ಆ ಒಂದು ದಿನ ಬಂದೇ ಬರುತ್ತದೆ. ಒಂದು ದಿನದಲ್ಲಿ 100 ಕೋಟಿ ಹೂಡಿಕೆ ಮಾಡಿ, ಆಗ ನೋಡಿ ಜ್ಞಾನ ಪ್ರಪಂಚದಾದ್ಯಂತ ಎಲ್ಲೆಡೆ ಹರಡಲಿಕ್ಕೆ ಸಾಧ್ಯವಿದೆ. ಒಂದೇ ದಿನದಲ್ಲಿ ಹೇಗೆ ರಾಮಮಯ ಈ ಜಗತ್ತು ಆಗಿ ಹೋಯಿತೋ, ಆ ಉದ್ಘಾಟನೆ ನಡೆದಂತೆ ಒಂದೇ ದಿನದಲ್ಲಿ ರಾಮ್ 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 ಅಂತ ಪ್ರಪಂಚಾದ್ಯಂತ ರಾಮಮಯವಾಯಿತು. ಏಕೆಂದರೆ ತ್ರೇತಾಯುಗದ ರಾಮನಿದ್ದ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ 50 ಕೋಟಿ ಜನ ಅಷ್ಟೇ ಇದ್ದರು. ಇಂದು ಕಲಿಯುಗದಲ್ಲಿ ಜನಸಂಖ್ಯೆ ಮಿತಿಮೀರಿ ಹೋಗುತ್ತಿದೆ. ರಾಮನ ಕಾಲದಲ್ಲಿ ರಾಕ್ಷಸರಿದ್ದರು, ಆದರೆ ಇಂದು ಮನೆ ಮನೆಯಲ್ಲಿಯೂ ಸಹ ರಾಕ್ಷಸರಿದ್ದಾರೆ. ಪ್ರತಿ ಮನೆಯಲ್ಲಿಯೂ ಸಹ ರಾವಣನಿದ್ದಾನೆ. ಬೇಗನೆ ಈ ಜಗತ್ತು ಪರಿವರ್ತನೆ ಆಗಬೇಕೆಂದರೆ ಎಲ್ಲರೂ ಪರಮ ಬೇಹದನ ಜ್ಞಾನಕ್ಕೆ ಬರಬೇಕಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.